ಯಶವಂತಪುರದ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ಪಾಸ್ನಲ್ಲಿ ನೀರು ನಿಂತಿದೆ. 2 ಅಡಿಯಷ್ಟು ನೀರು ತುಂಬಿ ವಾಹನ ಸವಾರರು ಇಲ್ಲೂ ಪರದಾಡ್ತಾ ಇದ್ದಾರೆ. ಅಂಡರ್ಪಾಸ್ಗಳು ಯಮನ ರೀತಿ ಭಾಸವಾಗಿರೋದು ನಾವು KR ಸರ್ಕಲ್ ಅಂಡರ್ಪಾಸ್ನಲ್ಲಿ ನೋಡಿದ್ವಿ. ಅದಾದ್ಮೇಲೆ ಅದೇನೋ ಕೆಂಪು ಪಟ್ಟಿ ಬಳಿತೀವಿ, ಅಲರ್ಟ್ ಆಗ್ತೀವಿ, ನಂತರ ಅಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಅಂಡರ್ಪಾಸ್ನಲ್ಲಿ ನೀರು ನಿಲ್ಲೋದು ಮಾತ್ರ ಇನ್ನೂ ನಿಲ್ತಾ ಇಲ್ಲ. ಜೀವಗಳು ಹೋದ್ವು, ಅಲ್ಲಿ ಎಷ್ಟೋ ವಾಹನಗಳು, ಲೆಕ್ಕ ಇಲ್ಲದಷ್ಟು ವಾಹನಗಳು ಕೆಟ್ಟು ಹೋದ್ವು. ನೀರು ನಿಲ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು. ನೀರನ್ನು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಮಾಡ್ತಾ ಇದ್ದಾರಾ? ಅಲ್ಲಿರುವಂತಹ ಡ್ರೈನೇಜ್ ಸಿಸ್ಟಮನ್ನು ಸರಿ ಮಾಡಿದ್ದಾರಾ? ಇಲ್ಲ. ಅಟ್ಲೀಸ್ಟ್ ಅದರ ದುರಸ್ತಿ ಕೆಲಸವನ್ನು ಇನ್ನೆಷ್ಟು ವರ್ಷ ಬೇಕಾಗತ್ತೆ ಇವ್ರಿಗೆ ಮಾಡಿಸೋದಕ್ಕೆ ಗೊತ್ತಿಲ್ಲ. ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಒಂದು ಗ್ರೂಪು ವಯನಾಡ್ನಲ್ಲಿ 31 ತಾಸಿನಲ್ಲಿ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡಿದ್ರು. ಇವರು ವರ್ಷಗಟ್ಟಲೆಯಿಂದ ಒಂದು ಅಂಡರ್ ಪಾಸ್ನಲ್ಲಿ ನಿಲ್ತಾ ಇರುವಂತಹ ನೀರನ್ನು ಆಲ್ಟರ್ನೇಟಿವ್ ವ್ಯವಸ್ಥೆಯ ಮೂಲಕ ಅಟ್ಲೀಸ್ಟ್ ಹೋಗೋ ರೀತಿ ನೋಡ್ಕೊಳ್ತಾ ಇಲ್ಲ. ಇದೇ ಪರಿಸ್ಥಿತಿ ಇರೋದು. ಇನ್ನು ಬೆಂಗಳೂರಿಗರ ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ನಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದ್ರ ಡೀಟೇಲ್ಸ್ ನೋಡಿ. ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಇದು. ಉತ್ಕೃಷ್ಟ ಗುಣಮಟ್ಟ, ಅತ್ಯದ್ಭುತ ಗುಣಮಟ್ಟ ಅಂತ ಎದೆಯುಬ್ಬಿಸಿ ಹೇಳುವಂತಹ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಮಳೆಗೆ ಸಂಬಂಧಪಟ್ಟಂತೆ. ಸತತ ಮಳೆಗೆ ಪ್ಲಾಟ್ಫಾರ್ಮ್ಗಳು ಸೋರ್ತಾ ಇದೆ. ಪಾಪ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡವರು, ಟ್ರೈನ್ಗಾಗಿ ಕಾಯ್ತಾ ಇದ್ದವರು ಅದೇ ಸೋರ್ತಾ ಇರುವಂತಹ ಪ್ಲಾಟ್ಫಾರ್ಮ್ನಲ್ಲೇ ಓಡಾಡಬೇಕಾದ ದುಸ್ಥಿತಿ. ಟ್ಯಾಕ್ಸ್ ಪೇಯರ್ಸ್, ನಮ್ಮ ದೇಶದ ಟ್ಯಾಕ್ಸ್ ಪೇಯರ್ಸ್ನ ದುಸ್ಥಿತಿ ಇದು. ರೈಲ್ವೆ ಇಲಾಖೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 10-15 ವರ್ಷದಿಂದ ರೈಲ್ವೆ ಇಲಾಖೆ ಹೀಗೆ ಬದಲಾಗಿದೆ, ಪ್ಲಾಟ್ಫಾರ್ಮ್ಗಳು ಹಾಗೆ ಬದಲಾಗಿದೆ ಅಂತೆಲ್ಲ ಹೇಳೋರು ಸ್ವಲ್ಪ ವೇದಿಕೆಗೆ ಬಂದು ಇದನ್ನು ನೋಡಬೇಕು.